ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಅಹಿಂಸಾ ಪ್ರತಿಷ್ಠಾಯಂ ತತ್ಸ ಸನ್ನಿಧೌ ಸರ್ವ ವೈರಾತ್ಯಾಗಂ. ಎಲ್ಲಿ ಅಹಿಂಸೆ ಇರುತ್ತದೆಯೋ ಅಲ್ಲಿ ವೈರತ್ವವೇ ಇರುವುದಿಲ್ಲ ಎಂಬುದು ಅವರ ಅಭಿಮತ. ನಿಜವಾಗಿಯೂ ನಮ್ಮ ಹೃದಯದಲ್ಲಿ ಮಾಧುರ್ಯವಿದ್ದರೆ ಜಗತ್ತೇ ನಮಗೆ ಮಿತ್ರನಂತಾಗಿ ಬಿಡುತ್ತದೆ. ಅಂತೆಯೇ ನಮ್ಮ ಋಷಿಮುನಿಗಳು ಸರ್ವಜನ ಸುಖಿನೋ ಭವಂತು ಎಂದು ಪ್ರಾರ್ಥಿಸಿದರು. ಒಂದು ವೇಳೆ ನಮ್ಮ ಹೃದಯದಲ್ಲಿ ಮಾಧುರ್ಯ, ಪ್ರೀತಿ ಇಲ್ಲದಿದ್ದರೆ ಎಲ್ಲರೂ ನಮಗೆ ವೈರಿಗಳಾಗಿಯೇ ಕಾಣುತ್ತಾರೆ. ಇಷ್ಟೇ ಅಲ್ಲ, ಕೆಲವರಿಗೆ ಶನಿವಾರ, ಮಂಗಳವಾರ, ಅಮಾವಾಸ್ಯೆ, ಪಶ್ಚಿಮ, ದಕ್ಷಿಣ, ಎಡಗಾಲು, ಎಡಗೈ, ಎಡಗಣ್ಣು ಇನ್ನೂ ಏನೇನೋ ಆಗಿ ಬರುವುದಿಲ್ಲ. ಕೆಲವರಿಗೆ ಮೂರಂಕಿ ಆಗಿ ಬರುವುದಿಲ್ಲವಂತೆ. ಒಂದು ವೇಳೆ ಎಡಗಾಲು ಎಡಗಣ್ಣು ಇರದಿದ್ದರೆ ನೋಡುವುದು ಹೇಗೆ, ನಡೆಯುವುದು ಹೇಗೆ? ನೀವೇ ಹೇಳಿ. ಸಾಮಾನ್ಯವಾಗಿ ತಲೆಯು ಭೇದವನ್ನು ಮಾಡುತ್ತದೆ, ಹೃದಯವು ಒಂದುಗೂಡಿಸುತ್ತದೆ. ಆದುದರಿಂದ ನಮ್ಮ ಹೃದಯದಲ್ಲಿ ಮಾಧುರ್ಯ ಅಥವಾ ಅಹಿಂಸೆ ಇದ್ದರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ ಎನ್ನುತ್ತಾರೆ ಋಷಿಮುನಿಗಳು. ಪತಂಜಲಿ ಮಹರ್ಷಿಗಳು ಕೂಡ ಅಹಿಂಸೆಯೇ ಯೋಗದ ಮೊದಲ ಮೆಟ್ಟಿಲು, ಅಡಿಪಾಯ ಎಂದು ಹೇಳಿರುವರು. ಭಗವಾನ್ ಬುದ್ಧ ಅವರು ಮುಂದುವರೆದು ಹೀಗೆ ಹೇಳುತ್ತಾರೆ: ಅಹಿಂಸಾ ಪರಮೋ ಯಜ್ಞಂ, ಪರಂ ಧನಂ, ಪರಂ ಮಿತ್ರಂ, ಪರಮ ಸುಖಂ. ಅಹಿಂಸೆಯೇ ಶ್ರೇಷ್ಠವಾದ ಪೂಜೆ, ಸಂಪತ್ತು, ಮಿತ್ರ ಮತ್ತು ಸುಖ. ನಿಜವಾಗಿಯೂ ಅಹಿಂಸೆಯೇ ಈ ಜಗತ್ತನ್ನು ಕಾಯುವಂತಹ ಮಿತ್ರ, ಸಿರಿ, ಸುಖ, ಪೂಜೆ, ಪ್ರಾರ್ಥನೆ ಎಲ್ಲವೂ. ಇವು ಅಹಿಂಸಾ ಧರ್ಮದ 4 ಸುಂದರ ಲಕ್ಷಣಗಳು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.